ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯೇ ಫಲಾನುಭವಿ ಆಗಿರೋದ್ರಿಂದ ಈ ತನಿಖೆಯ ಅಗತ್ಯ ಇದೆ ಅಂತ ಕೋರ್ಟ್ ಹೇಳಿತು. ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ಪಬ್ಲಿಕ್ ಟಿವಿಗೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಪ್ರತಿ ಲಭ್ಯವಾಗಿದೆ. ಚುನಾಯಿತ ಸರ್ಕಾರದ ಆಡಳಿತಗಾರರು ಧರ್ಮ ಪಾಲಿಸಬೇಕು, ಇಲ್ಲದಿದ್ರೆ ಅದು ರಾವಣನ ರಾಜ್ಯ ಆಗಲಿದೆ. ರಾಮರಾಜ್ಯವೋ ರಾವಣ ರಾಜ್ಯವೋ ಅದು ನಿಮ್ಮ ಕೈಯಲ್ಲಿದೆ. ಗಾಂಧೀಜಿ ರಾಮರಾಜ್ಯದ ಕನಸು, ಮಾದರಿ ಸಮಾಜದ ಕನಸು ಕಂಡಿದ್ರು. ಪಾರದರ್ಶಕವಾದ ಆಡಳಿತ ನೀಡಬೇಕು ಅನ್ನೋದು ಅವರ ಬಯಕೆ ಆಗಿತ್ತು. ಆಡಳಿತಗಾರರು ನೈತಿಕತೆ ಮತ್ತು ಸೌಹಾರ್ದತೆ ಕಾಪಾಡಬೇಕಾದಂತಹ ಜವಾಬ್ದಾರಿ ಇದೆ. ರಾಜನ ಹುದ್ದೆಯಲ್ಲಿ ಇರುವವರು ಆಡಳಿತದಲ್ಲಿ ಧರ್ಮ ಪಾಲನೆ ಮಾಡಬೇಕು. ಆದೇಶದಲ್ಲಿ ಹೀಗಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಂತಹ ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ಆದೇಶದ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಕಾಪಿಯನ್ನು ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಈ ಮೂಲಕವಾಗಿ ಗಾಂಧೀಜಿ ಅವರು ರಾಮರಾಜ್ಯದ ಕನಸನ್ನ ಕಂಡಿದ್ರು ಅನ್ನುವಂತಹ ಒಂದು ವಿಚಾರ ಮತ್ತು ರಾಜ್ಯವನ್ನ ನಡೆಸಬೇಕಾದ್ರೆ ರಾಮರಾಜ್ಯ ಆಗ್ಬೇಕಾ ರಾವಣನ ರಾಜ್ಯ ಆಗ್ಬೇಕಾ ಅನ್ನೋದು ಸರ್ಕಾರವನ್ನ ನಡೆಸುವವರ ಕೈನಲ್ಲಿ ಇರುತ್ತೆ ಅನ್ನೋದರ ವಿಷಯವಾಗಿಯೂ ಕೂಡ ಹೇಳಿದೆ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ, ಕೋರ್ಟ್ ಆದೇಶ ಕಾಪಿ ಲಭ್ಯವಾಗಿದೆ. ಆದೇಶದಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ನ್ಯಾಯಮೂರ್ತಿಗಳು? ದಿವ್ಯಾ, ಏನಂದ್ರೆ 45 ಪುಟಗಳ ಜನಪ್ರತಿನಿಧಿಗಳ ಆದೇಶ ಏನಿತ್ತು ಆ ಆದೇಶದ ಪ್ರತಿಯಲ್ಲಿ ಇದೆಲ್ಲಾನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಯಾಕೆಂದ್ರೆ 156(3) ಕ್ಲಾಸ್ನ ಅಡಿಯಲ್ಲಿ ಯಾವ ವಿಚಾರಕ್ಕೆ CRPCಯಲ್ಲಿ FIR ಅನ್ನ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ ಮತ್ತು ಒಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅದಾದ ನಂತರ ಇಡೀ ಪ್ರಕರಣದಲ್ಲಿ ಯಾವ್ಯಾವ ರೀತಿಯ ಅನುಮಾನಗಳಿದಾವೆ, ಯಾರ್ಯಾರು ಇದರಲ್ಲಿ ಫಲಾನುಭವಿಗಳು ಆಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಗಳು ಆಗಬೇಕು ಅಂತೇಳಿ. ಯಾಕೆಂದ್ರೆ ಹೈಕೋರ್ಟ್ ಈಗಾಗಲೇ ಕೊಟ್ಟಂತ ಒಂದು ನಿರ್ದೇಶನ ಏನಿತ್ತು, ಒಂದು ಆದೇಶ ಏನಿತ್ತು, ಆದೇಶದಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿತ್ತು. ಇದು ತನಿಖೆ ಮಾಡಲೇಬೇಕಾದಂತ ಪ್ರಕರಣ ಮತ್ತು ತನಿಖೆಗೆ ಸೂಕ್ತವಾದಂತ ಪ್ರಕರಣ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಹೇಳಿತ್ತು. ಅದಾದ ನಂತರ CM ಅವರು ತನಿಖೆಗೆ ಸಹಕಾರವನ್ನು ಕೊಡಬೇಕು, ಇದರಿಂದ ಒಂದು ಬೇರೆ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಬಾರದು ಅನ್ನೋದ್ರ ಬಗ್ಗೆ ಕೂಡ ಅವರು ಹೈಕೋರ್ಟ್ನ ಆದೇಶದಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋದ್ರು. ಅದೇ ರೀತಿಯಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಆದೇಶವನ್ನ ಮಾಡಬೇಕಾದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಈ ಹಿಂದೆ ನಡೆದಂತ ಒಂದು ಆದೇಶ ಏನಿತ್ತು ಆದೇಶವನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಮತ್ತು ಗಾಂಧಿಯವರ ಕನಸೇನಿತ್ತು, ಜೊತೆಗೆ ಆಡಳಿತಗಾರರು ಯಾವ ರೀತಿಯಲ್ಲಿ ಇರಬೇಕು, ಜೊತೆಗೆ ರಾಜಕಾರಣಿಗಳ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು. ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಜೊತೆಗೆ ತನಿಖೆಗೆ ಯಾವ ವಿಚಾರಕ್ಕಾಗಿ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಆ ಆರ್ಡರ್ ಕಾಪಿಯಲ್ಲಿ ಮಾಡಿರುವಂಥದ್ದು. ದಿವ್ಯಾ, ಅಂದ್ರೆ ಈ ಮೂಲಕ ಆ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇಲ್ಲ ಈ ಒಂದು ಕೇಸ್ನಲ್ಲಿ ಅನ್ನೋ ಭಾವನೆ ಏನಾದ್ರೂ ವ್ಯಕ್ತಪಡಿಸಿದ್ಯಾ ಕೋರ್ಟ್? ದಿವ್ಯಾ, ಏನಂದ್ರೆ ಈಗ ಆರೋಪಗಳು ಕೇಳಬಂದಿದ್ದೇವೆ. ಆರೋಪಗಳ ಕೇಳಬಂದ ಸಂದರ್ಭದಲ್ಲಿ ಪಾರದರ್ಶಕತೆ ಇಲ್ಲ ಅನ್ನೋದೇ ಆರೋಪಗಳು. ಆ ಆರೋಪಗಳಿಗೆ ಸತ್ಯಾಸತ್ಯತೆಗಳನ್ನ ಹುಡುಕುವಂತ ಕೆಲಸವನ್ನ ಮಾಡಬೇಕಾದಂಥದ್ದು ತನಿಖಾಧಿಕಾರಿಗಳಿಗೆ ಈ ಎಲ್ಲಾ ಅಧಿಕಾರಗಳು ಕೂಡ ಇರ್ತದೆ. ಜೊತೆಗೆ ಅವ್ರ ಮೇಲೆ ಬಂದಂತ ಆರೋಪಗಳ ಈಗ ಏನಂದ್ರೆ ಅವರು ಸೈಟ್ ಅನ್ನ ಕಬಳಿಸಿದ್ದಾರೆ ಅಂತೇಳಿ ಯಾರೋ ಒಬ್ಬ ವ್ಯಕ್ತಿ ಆರೋಪವನ್ನ ಮಾಡಿದ್ದಾರೆ. ಆ ವ್ಯಕ್ತಿ ಮಾಡಿರುವಂತ ಆರೋಪ ಸತ್ಯನ ಅಥವಾ ಸುಳ್ಳ ಅದನ್ನ ತನಿಖೆಯಿಂದ ಬಯಲನ್ನ ಮಾಡಬೇಕು. ಸುಳ್ಳು ಅಂತ ಆದ್ರೆ ಅದಕ್ಕೆ ಬಿ ರಿಪೋರ್ಟ್ ಅನ್ನ ಹಾಕ್ಬೇಕಾಗತ್ತೆ, ಸತ್ಯ ಅನ್ನೋದಾದ್ರೆ ದೋಷಾರೋಪ ಹಾಕಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ವಿಚಾರಗಳು, ಜೊತೆಗೆ ಯಾವ್ಯಾವ ರೀತಿಯ ಆಡಳಿತಗಾರನ ನಿರ್ದೇಶನಗಳು, ಆಡಳಿತಗಾರ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು, ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗುವಂಥದ್ದು. ಅದರಲ್ಲೂ ಕೂಡ ಶಾಸಕಾಂಗದ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನ ಮಾಡೋ ಸಂದರ್ಭದಲ್ಲಿ ಈ ಮಾಹಿತಿಗಳನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನ ಕಂಡಿದ್ರು. ಸೊ ಅದರಂತೆ ಸರ್ಕಾರವೂ ಕೂಡ ತನ್ನ ಕಾರ್ಯದಲ್ಲಿ ನಡ್ಕೊಳ್ಬೇಕು. ಗಾಂಧೀಜಿ ರಾಮರಾಜ್ಯ ಕನಸು, ಮಾದರಿ ಸಮಾಜದ ಕನಸು ಕಂಡಂಥವರು. ಈ ಮೂಲಕವಾಗಿ ಅದನ್ನ ನನಸು ಮಾಡುವಂತಹ ನಿಟ್ಟಿನಲ್ಲಿ ರಾಜನ ಸ್ಥಾನದಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳ ನಡವಳಿಕೆ ಇರಬೇಕು. ಆಡಳಿತಗಾರರು ನೈತಿಕತೆ, ಸೌಹಾರ್ದತೆಯನ್ನ ಕಾಪಾಡಬೇಕಾದಂತಹ ಮೂಲ ಜವಾಬ್ದಾರಿ ಅವರದ್ದಾಗಿರುತ್ತೆ.